ಸೆಟ್ಲ್ ಆದವು. ಆಮೇಲೆ ನಾನು ಮತ್ತೆ ಇಲ್ಲಿ ಬಂದವನೇ ಮದುವೆ ಆದೆ ಪರಿಣಿತನ. ಹಾಗೆ ಇಲ್ಲಿ ದೇವಂಗಿನಲ್ಲೇ ಸೆಟ್ಲ್ ಆದೆ. ಓದ್ಕೊಂಡ್ಬಂದು ನಾನು ಕೆಲಸಕ್ಕೆ ಹೋಗಲಿಲ್ಲ. ನಮ್ಮ ಅಣ್ಣ ಇದ್ಕೊಂಡು ನಾನು ಅಮೆರಿಕಕ್ಕೆ ಹೋಗ್ತೀನಿ ಮಾರೆ, ನೀನು ಕೆಲಸಕ್ಕೆ ಸೇರೋದು ಬೇಡ, ನೀನು ಹೋಗ್ಬಿಟ್ಟು ಅಮ್ಮನ ಕರ್ಕೊಂಡು ಹೋಗ್ಬಿಡು, ದೇವಂಗಿಲಿ ಇದ್ಬಿಡು, ನಾನು ಅಲ್ಲಿ ಹೋಗ್ತೀನಿ ಅಂತ. ಅವನು ಎವ್ರಿ ಇಯರ್ ಅವನು ಬಂದು ಹೋಗೋನು. ಸೊ ಹಾಗಾಗಿ ನಾನು ಇಲ್ಲೇ ಜಮೀನು ವೃದ್ಧಿ ಮಾಡಿ ಎಲ್ಲ ಡೆವಲಪ್, ಇದೆಲ್ಲ ಖಾಲಿ ಜಾಗ ಇತ್ತು. ಆಮೇಲೆ ನಾನು ಬಂದಮೇಲೆ ಇದನ್ನೆಲ್ಲ ತೋಟ ಮಾಡ್ತಿದ್ದೆ, ಅಡಿಕೆ, ತೆಂಗಿನ ತೋಟ, ಇದ್ರ ಜೊತೆಗೆ ಅಡಿಕೆ ಎಲ್ಲ ಹಾಕ್ಬಿಟ್ಟು ತೋಟ ಎಲ್ಲ ಮಾಡ್ದು. ಹಾಗೆ ಎದುರುಗಡೆ ಅದು ಖಾಲಿ ಗುಡ್ಡ ಇತ್ತು, ಅದಕ್ಕೆಲ್ಲ ರಬ್ಬರ್ ತೋಟ ಮಾಡ್ದು. ಸೊ ಈ ಥರ ಅಗ್ರಿಕಲ್ಚರ್ದೇ ನಾವು ಡೆವಲಪ್ ಮಾಡ್ಕೊಂಬಂದು ಈಗ ರೀಸೆಂಟಾಗಿ 2010ಇಂದ ಇದು ಮಾಡ್ದು, ಇಲ್ಲಿ ಹೋಮ್ ಸ್ಟೇ ಮಾಡ್ದು. ಹೋಮ್ ಸ್ಟೇ ಮಾಡಬೇಕು ಅಂತ ಹೇಗೆ ಅನ್ನಿಸ್ತು? ಅದೇ ಹೇಳಿದೆ ನಿಮಗೆ, ಎಲ್ಲರೂ ಬಂದವ್ರು, ನಮ್ಮ ಸ್ನೇಹಿತರುಗಳೆಲ್ಲ ಬಂದವ್ರು ಮಾಡಿ ಅನ್ನೋರು. ಗೆಸ್ಟ್ಗಳು ಜಾಸ್ತಿ ಇದೆ, ಎಲ್ಲರಿಗೂ ನಾವಿಬ್ರು ಸ್ವಲ್ಪ ಎಲ್ಲ ಫ್ರೆಂಡ್ಲಿ ಇರೋದ್ರಿಂದ ಎಲ್ಲರೂ ಬರ್ತಿದ್ರು. ಯಾಕೆ ನೀವು ಗೆಸ್ಟ್ ಹೌಸ್ ಮಾಡಬಾರ್ದು, ಸುಮ್ಮನೆ ಬಂದಾಗ ನಾವು ಬಂದು ಪಾಪ ನೀವು ತುಂಬ ಇದು ಮಾಡ್ತಾ ಇರ್ತೀವಿ, ನೀವೊಂದು ಯಾಕೆ ಗೆಸ್ಟ್ ಹೌಸ್ ಮಾಡಬಾರ್ದು ಅಂತ ಹೇಳ್ತಾ ಇದ್ರು. ನಾವು ಮಾಡಿರಲಿಲ್ಲ. ಆಮೇಲೆ ಸಡನ್ ನಾವು ಒಂದು ಅಡಿಕೆ ಪ್ರೊಸೆಸಿಂಗ್ ಇದೆಲ್ಲ ಮಾಡಬೇಕಿತ್ತು, ಅದಕ್ಕೆ ಅಂತ ಒಂದು ಮಾಡ್ಕೊಂಡ್ವಿ ಫಸ್ಟು. ಅವಾಗ ತಲೆಯಲ್ಲಿ ಇರಲಿಲ್ಲ. ಆಮೇಲೆ ಯಾಕೆ ಮತ್ತೆ ಮೇಲ್ಗಡೆನೂ ಯಾರೋ ಗೆಸ್ಟ್ಗಳು ಬಂದರೆ ಯಾರೋ ಉಳ್ಕೊಳಕ್ಕೆಲ್ಲ ಒಂದೊಂದು ಚಾನ್ಸ್ ಬೇಕಲ್ಲ, ಏನಾರೋ ಒಂದು ಇರಬೇಕಲ್ಲ, ಇಲ್ಲೆಲ್ಲೋ ಕಟ್ಟೋ ಬದಲು ಅಲ್ಲೇ ಕಟ್ಟೋಣ ಅಂತ ಡಿಸೈಡ್ ಮಾಡಿ ಆಮೇಲೆ ಅಲ್ಲಿ ಕಟ್ಟಿದ್ವಿ. ಆಮೇಲೆ ಹೋಮ್ ಸ್ಟೇ ಅಂತ ಒಂದು ಹೆಸರು ಇಟ್ಬಿಟ್ಟು ದೇವಂಗಿ ಆತಿಥ್ಯ ಅಂತ. ಆತಿಥ್ಯ ನೋಡಿ, ಏನು ಹೆಸರು ಸಖತ್ತಾಗಿದೆ. ಎಷ್ಟಾಯ್ತು ಸರ್ ಖರ್ಚು ಅಂದಾಜು ಇದೆಲ್ಲ? ಹಳೆ ಕಾಲದ ಖರ್ಚುಗಳೆಲ್ಲ ಅವಾಗಿನ ಲೆಕ್ಕ ಹಾಕಿದ್ರೆ ಈಗೆಲ್ಲ ಬಹಳ ದುಬಾರಿ ಆಗುತ್ತೆ. ಅವಾಗೇನೋ ಇದ್ರಲ್ಲಿ ಮಾಡಿದ ಕೋಟಿಗಟ್ಟಲೆ ಆಗಿದೆ ಅಲ್ಲ? ಏನ್ ಲೆಕ್ಕ ಇಟ್ಟಿದ್ಯಾ? ಹಾ ಮೇಡಮ್ ಲೆಕ್ಕ ಇಟ್ಟಿದ್ದಾರೆ, ಲೆಕ್ಕ ಇದ್ದಲ್ಲೇ ಇರ್ಬೋದು. ಅದು ಅವಾಗ 45-50 ಸಾವಿರದಲ್ಲಿ ಮಾಡಿದ್ದೆ. 45-50 ಸಾವಿರದಲ್ಲಿ ಮಾಡಿದ್ದೆ ಆ ಮನೆ 75ರಲ್ಲಿ. ಅಷ್ಟು ಬ್ಯೂಟಿಫುಲ್ ಆಗಿದೆ. ಅಷ್ಟರಲ್ಲೇ ಮಾಡಿದ್ದೆ ಅವಾಗ. ಎಷ್ಟು ವರ್ಷ ಆಯ್ತು ಕಟ್ಟಿದ್ದು? 75 ಅಲ್ಲಿ ಕಟ್ಟಿದ್ದು, 74-75 ಅಲ್ಲಿ. ಓಕೆ, ಅಂದ್ರೆ ಅಷ್ಟು ಅಂತ ಹೇಳಿದ್ರೆ ಇವಾಗ ಕೋಟಿನೇ ಆಯ್ತು. ಅವಾಗ ಅಷ್ಟು ವ್ಯಾಲ್ಯೂ ಇತ್ತು. ಅವಾಗೆಲ್ಲ ಇದ್ದಿದ್ದ ಮರಗಳು, ಇಟ್ಟಿಗೆ, ಇದ್ರಲ್ಲೆಲ್ಲ ಕಟ್ತಿದ್ದು. ಸರ್ ಇಲ್ಲೊಂದು ಫೋಟೋಸ್ಗಳೆಲ್ಲ ನೋಡ್ತೀವಲ್ಲ, ಯಾವಾಗ? ಓ, ಕುವೆಂಪು ಅವ್ರ ಮನೆದು ಫೋಟೋಸ್, ಕವಿಶೈಲ ಇದೆ. ಕವಿಶೈಲ, ಕುಪ್ಪಳಿ ಇದ್ರದ್ದು. ಇದೆಲ್ಲ ಬೇರೆ ಬೇರೆ ಸಂದರ್ಭದಲ್ಲಿ ವ್ಯವಸಾಯಕ್ಕೆ ಇದಕ್ಕೆ ಕೊಟ್ಟಿರೋದು. ಇದನ್ನೆಲ್ಲ ನಿಮ್ಗೆ ಸನ್ಮಾನ ವ್ಯವಸಾಯಕ್ಕೆಲ್ಲ. ಹಾಗಾದ್ರೆ ನೀವು ಪ್ರಗತಿಪರ ರೈತರು. ಇದು ರೋಟ್ರಿ ಇದ್ರದ್ದು, ಪಾಲರಿಸೋದು. ಇದು ಬೇರೆ ಬೇರೆ ಸಂದರ್ಭದಲ್ಲಿ ಕೊಟ್ಟಿರೋದು. ಇದು ನವಿಲ್ಕಲ್ ಗುಡ್ಡ ಅಂಥೇಳಿ ಇಲ್ಲಿ ಹತ್ತಿರದಲ್ಲಿ ಒಂದು 5 ಕಿಲೋಮೀಟರಲ್ಲಿ ಸನ್ರೈಸಿಗೆ ಹೋಗ್ತಾರೆ ತುಂಬ ಜನ ನೋಡಕ್ಕೆ. ಬೆಳಗ್ಗೆ ಮುಂಚೆ 5 ಗಂಟೆಗೆ ಹೋಗಿ ಟ್ರೆಕ್ ಮಾಡಿ ಅಲ್ಲಿ ಸನ್ರೈಸ್ ನೋಡ್ತಾರೆ. ಅದು ಕುವೆಂಪು ಅವರ. ಯಾರು ಸೆಲೆಬ್ರಿಟೀಸ್ ಇಲ್ಲ, ಇವರೇ ಸೆಲೆಬ್ರಿಟೀಸ್. ಫೋಟೋಸ್ ಅಲ್ಲಿ ನೋಡ್ಬೋದು ನೀವು, ಏನ್ ಬ್ಯೂಟಿಫುಲ್ ಆಗಿದೆ ಫೋಟೋಸ್. ಅದು ಬೆಳಗ್ಗೆ ಸನ್ರೈಸ್, ಅದು ನವಿಲ್ಕಲ್ ಗುಡ್ಡದಲ್ಲಿ. ಇದು ನೀವೇನೆ ಕೊಡಚಾದ್ರಿ ಬೆಟ್ಟದಲ್ಲಿ?